ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೇ ಇದೆ. ಮನೆ ಬಾಡಿಗೆ, ಕರೆಂಟ್ ಬಿಲ್, ಸ್ಕೂಲ್ ಫೀಸ್, ಆರೋಗ್ಯ ವೆಚ್ಚ, ಹಲವು ಖರ್ಚುಗಳ ಹೊರೆ ಹೊತ್ತಿರುವ ಮಧ್ಯಮ ವರ್ಗದವರಿಗೆ ಇದೀಗ ಎಲೆಕ್ಟ್ರಾನಿಕ್ಸ್ ಮತ್ತು ಮೊಬೈಲ್ ಉತ್ಪನ್ನಗಳ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಎಲೆಕ್ಟ್ರಾನಿಕ್ ಮೊಬೈಲ್ ಉತ್ಪನ್ನಗಳ ಬೆಲೆ ಏರಿಕೆ. ಟಿವಿ, ಫ್ರಿಡ್ಜ್, ಮೊಬೈಲ್, ಲ್ಯಾಪ್ಟಾಪ್ ಮತ್ತಷ್ಟು ತುಟ್ಟಿ. ಜಾಗತಿಕ ಮಾರುಕಟ್ಟೆಯಲ್ಲಿನ ಅಸ್ಥಿರತೆ, ಕಚ್ಚಾ ವಸ್ತುಗಳ ದರ ಏರಿಕೆ, ಉತ್ಪಾದನಾ ವೆಚ್ಚದ ಹೆಚ್ಚಳ, ಸಾಗಣೆ ವೆಚ್ಚ ಹಾಗೂ ಪೂರೈಕೆ ಸರಪಳಿಯಲ್ಲಿನ ಸಮಸ್ಯೆಗಳ ಪರಿಣಾಮವಾಗಿ ಎಲೆಕ್ಟ್ರಾನಿಕ್ ವಸ್ತುಗಳು ಗ್ರಾಹಕರ ಕೈ ಸುಡ್ತಾ ಇದೆ. ಮೊಬೈಲ್, ಲ್ಯಾಪ್ಟಾಪ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಎಸಿ ಸೇರಿದಂತೆ ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಬೆಲೆ 5% ಇಂದ 15% ವರೆಗೆ ಏರಿಕೆಯಾಗಿದೆ. ಮೊಬೈಲು, ಲ್ಯಾಪ್ಟಾಪ್ ಎಲ್ಲ ಬಂದು 10 to 12% ಆಗಿದೆ. ಅಪ್ಲಯನ್ಸಸ್ ಎಲ್ಲ ಬಂದು 10% ತನಕ ಆಗಿದೆ ಸರ್. ಟಿವಿಸ್ ಆಲ್ಮೋಸ್ಟ್ ಇದೆಲ್ಲ ಬಂದು ನಿಮಗೆ ಮೇಜರ್ಲಿ ಬಂದು ಬ್ರ್ಯಾಂಡ್ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಜಾಸ್ತಿ ಮಾಡಿದ್ದಾರೆ ಸರ್. ಅದರಿಂದ ಸೇಲ್ ಇದೆಲ್ಲ ಪ್ರಾಬ್ಲಮ್ ಆಗಿದೆ ಸರ್. ಅವ್ರಿಗೇನು ಸರ್, ಅವ್ರು ಮ್ಯಾನುಫ್ಯಾಕ್ಚರ್ಡ್ ಅಂತ ಹೇಳಿದ್ರೆ ನೀವು ಹಾಕಿರೋ ಪ್ರೈಸು ನೀವು MRP ಹಾಕಿ ನೀವು ಸೇಲ್ ಮಾಡೋದು ನಿಮ್ಗೆ ಗೊತ್ತು, ಅದು ನಮಗೆ ಬೇಡ ಅಂತ ಕಸ್ಟಮರ್ಸ್ ಕಾಮನ್ಲಿ ಹೇಳ್ತಾರೆ ಸರ್. ಹಾಗಾದ್ರೆ ಯಾವ್ಯಾವ ವಸ್ತುಗಳ ಬೆಲೆ ಎಷ್ಟೆಷ್ಟು ಹೆಚ್ಚಳವಾಗಿದೆ ಅನ್ನೋದನ್ನ ನೋಡುವುದಾದ್ರೆ, ಸ್ಮಾರ್ಟ್ಫೋನ್ಗಳ ಬೆಲೆ 10 ರಿಂದ 15% ಏರಿಕೆಯಾಗಿದೆ. ಲ್ಯಾಪ್ಟಾಪ್ 8 ರಿಂದ 10%, ಟಿವಿ ಬೆಲೆ 5 ರಿಂದ 7%, ಫ್ರಿಡ್ಜ್ 5 ರಿಂದ 6%, ವಾಷಿಂಗ್ ಮಷಿನ್ 6 ರಿಂದ 7% ಹಾಗೂ ಎಸಿ ಬೆಲೆ 5 ರಿಂದ 8% ಹೆಚ್ಚಳವಾಗಿದೆ. ದಿನಸಿ ಸಾಮಗ್ರಿಗಳ ಜೊತೆಗೆ ಎಲೆಕ್ಟ್ರಾನಿಕ್ ವಸ್ತುಗಳ ದರವು ಹೆಚ್ಚಾಗಿರುವುದರಿಂದ ಜನರಿಗೆ ಮತ್ತಷ್ಟು ಹೊರೆ ಬೀಳಲಿದೆ. ಶಿಕ್ಷಣ ಹಾಗೂ ಉದ್ಯೋಗ ಕ್ಷೇತ್ರದ ಮೇಲೂ ಇದರ ಪರಿಣಾಮ ತಟ್ಟಲಿದೆ. ನಟರಾಜ್, TV9 ಬೆಂಗಳೂರು.